ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಎಲ್ಲರಿಗೂ ಪರಿಚಿತವಾದ ಒಂದು ನೈಸರ್ಗಿಕ ಎಣ್ಣೆಯ ಬಗ್ಗೆ ಮಾತನಾಡ್ತಿದ್ದೇವೆ. ಅದು ಏನು ಗೊತ್ತಾ? ಕೊಬ್ಬರಿ ಎಣ್ಣೆ. ನಮ್ಮ ಅಜ್ಜಿ ಕಾಲದಿಂದಲೂ ಕೊಬ್ಬರಿ ಎಣ್ಣೆಯನ್ನು ಆರೋಗ್ಯ ಮತ್ತು ದೈನಂದಿನ ಜೀವನದಲ್ಲಿ ಬಳಸಿಕೊಂಡು ಬರ್ತಿದ್ದಾರೆ. ಇಂದು ಈ ವಿಡಿಯೋದಲ್ಲಿ ಕೊಬ್ಬರಿ ಎಣ್ಣೆಯ ಸಾಮಾನ್ಯ ಉಪಯೋಗಗಳು, ಹೇಗೆ ಬಳಸಬಹುದು ಅನ್ನೋದನ್ನ ಸರಳವಾಗಿ ತಿಳಿಯೋಣ. 1. ಕೂದಲಿನ ಆರೈಕೆ. ಕೊಬ್ಬರಿ ಎಣ್ಣೆ ಕೂದಲಿಗೆ ಪೋಷಣೆ ನೀಡುತ್ತದೆ. ವಾರಕ್ಕೆ 1-2 ಬಾರಿ ತಲೆಗೆ ಹಚ್ಚಿದರೆ ಕೂದಲು ಮೃದುವಾಗಿರಲು ಸಹಾಯ ಮಾಡಬಹುದು. 2. ಚರ್ಮದ ಆರೈಕೆ. ಚರ್ಮ ಒಣಗಿದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿದರೆ ಚರ್ಮ ಮೃದುವಾಗಿರಲು ಸಹಾಯಕವಾಗಬಹುದು. 3. ಅಡುಗೆಯಲ್ಲಿ ಬಳಕೆ. ಕೆಲವು ಮನೆಗಳಲ್ಲಿ ಕೊಬ್ಬರಿ ಎಣ್ಣೆಯನ್ನು ಅಡುಗೆಯಲ್ಲಿ ಬಳಸುತ್ತಾರೆ. ಇದು ಅಡುಗೆಗೆ ವಿಭಿನ್ನ ರುಚಿ ನೀಡುತ್ತದೆ. 4. ತುಟಿಗಳ ಆರೈಕೆ. ತುಟಿಗಳು ಒಣಗಿದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚುವುದರಿಂದ ಒಣತನ ಕಡಿಮೆಯಾಗಬಹುದು. 5. ಮಸಾಜ್ಗೆ ಉಪಯೋಗ. ದೇಹಕ್ಕೆ ಎಣ್ಣೆ ಮಸಾಜ್ ಮಾಡುವಾಗ ಕೊಬ್ಬರಿ ಎಣ್ಣೆಯನ್ನು ಬಳಸುವುದು ಸಾಮಾನ್ಯವಾಗಿ ರೂಢಿಯಲ್ಲಿದೆ. 6. ಮನೆ ಬಳಕೆ. ಕೆಲವರು ಕೊಬ್ಬರಿ ಎಣ್ಣೆಯನ್ನು ಮನೆ ಬಳಕೆಯಲ್ಲೂ ಹೆಚ್ಚುವರಿ ಉಪಯೋಗಕ್ಕೆ ಬಳಸುತ್ತಾರೆ. 7. ಕಾಲು ಕೈ ಒಣತನಕ್ಕೆ. ಕಾಲು ಮತ್ತು ಕೈಗಳು ಒಣಗಿದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಬಹುದು. 8. ಕೂದಲಿನ ತುದಿಗಳ ಆರೈಕೆ. ಕೂದಲಿನ ತುದಿಗಳು ಒಣಗದಂತೆ ನೋಡಿಕೊಳ್ಳಲು ಸ್ವಲ್ಪ ಎಣ್ಣೆ ಬಳಸಬಹುದು. 9. ಮೇಕಪ್ ಕ್ಲೀನಿಂಗ್ಗೆ. ಕೆಲವರು ಮೇಕಪ್ ತೆಗೆದುಹಾಕಲು ಕೊಬ್ಬರಿ ಎಣ್ಣೆಯನ್ನು ಬಳಸುತ್ತಾರೆ. ಮಕ್ಕಳ ಮಸಾಜ್ಗೆ. ಪಾರಂಪರಿಕವಾಗಿ ಮಕ್ಕಳಿಗೆ ಎಣ್ಣೆ ಮಸಾಜ್ ಮಾಡಲು ಕೊಬ್ಬರಿ ಎಣ್ಣೆ ಬಳಸುವ ರೂಢಿ ಇದೆ. 1. ನಖಗಳ ಉಗುರು ಆರೈಕೆ. ನಖಗಳು ಒಣಗಿದಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚುವುದರಿಂದ ಮೃದುವಾಗಿರಲು ಸಹಾಯ ಮಾಡಬಹುದು. 2. ಪಾದಗಳ ಆರೈಕೆ. ಪಾದಗಳ ಒಡೆತಕ್ಕೆ ಬಿರುಕು. ರಾತ್ರಿ ಸಮಯದಲ್ಲಿ ಎಣ್ಣೆ ಹಚ್ಚುವುದು ಸಾಮಾನ್ಯವಾಗಿ ಮಾಡಲಾಗುತ್ತದೆ. ಕೊಬ್ಬರಿ ಎಣ್ಣೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹುಮುಖ್ಯವಾಗಿ ಬಳಸಬಹುದಾದ ಒಂದು ನೈಸರ್ಗಿಕ ವಸ್ತು. ಈ ವಿಡಿಯೋ ನಿಮಗೆ ಉಪಯೋಗವಾಗಿದೆ ಅನಿಸಿದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು. ಡಿಸ್ಕ್ಲೈಮರ್: ಈ ವಿಡಿಯೋದಲ್ಲಿರುವ ಮಾಹಿತಿ ಸಾಮಾನ್ಯ ಅರಿವು ಮತ್ತು ಶಿಕ್ಷಣದ ಆಧಾರದ ಮೇಲೆ ನೀಡಲಾಗಿದೆ. ಇದು ಯಾವುದೇ ವೈದ್ಯಕೀಯ ಸಲಹೆ ಅಲ್ಲ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ.